ಭಕ್ತಾದಿಗಳು ಅವರವರ ಕೋರಿಕೆಗಳನ್ನು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೋ ಅವರು ನೆರವೇರಿದಾಗ ಬಂದು ಸ್ವಾಮಿ ನಮಗೆ ಭಗವಂತನಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೊಂಡ್ವಿ, ನಮ್ಮ ಒಂದು ಸಂಕಲ್ಪ ಈಡೇರಿದೆ ಅಂತ ಹೇಳಿದಾಗ ಅಲ್ಲಿನ ಅರ್ಚಕರಿಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಅವ್ರು ಹೇಳಿದಂತೆ ನಾವು ಹೇಳಬೇಕಾಗಿದೆ. ಭಕ್ತಾದಿಗಳಿಗೆ ಅವರ ಕೋರಿಕೆಗಳು ನೆರವೇರಿರೋದ್ರಿಂದಲೇ ಇಷ್ಟು ಜನ ಇವತ್ತು ಈ ಒಂದು ದೇವಾಲಯಕ್ಕೆ ಆಗಮಿಸಿ ಆ ಸ್ವಾಮಿಗೆ ಹೂವು ಹಣ್ಣು ಕಾಯಿ ಅರ್ಪಿಸಿ ಅವರು ಕೃತಜ್ಞತೆಯಿಂದ ಹೋಗ್ತಾ ಇದ್ದಾರೆ. ಸರ್, ತೇರಿಗೆ ಬಾಳೆಹಣ್ಣು ಮತ್ತು ದವನ ಎಸೆಯುವಂತ ಒಂದು ಪ್ರತಿಕ್ರಿಯೆ ಇದೆ. ಏನಕ್ಕೋಸ್ಕರ ಆ ಥರದ ಇದು ಒಂದೊಂದು ದಂತಕಥೆನೂ ಒಂದೊಂದು ರೀತಿ ಹೇಳುತ್ತೆ. ಕೆಲವರು ತಮ್ಮ ಅಭೀಷ್ಟಗಳು ಈಡೇರಿದಾಗ ಅವರ ಆ ಒಂದು ಬಾಳೆಹಣ್ಣಿಗೆ ದವಣ ಹೆಚ್ಚಿ ದೇವರಿಗೆ ಎಸೀತಾರೆ. ಸೊ ಅದು ಏನಂದರೆ, ನನ್ನ ಒಂದು ಕೋರಿಕೆ ನೆರವೇರಿದೆ ಸ್ವಾಮಿ, ಅದರ ಪ್ರತಿಫಲವಾಗಿ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಫಲ ಪುಷ್ಪ ಅಂತ ಹೇಳ್ತಾರೆ. ಒಂದೊಂದು ರೀತಿನಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ಇದು ಇಲ್ಲ, ಪ್ರತೀತಿಗಳು ಇಲ್ಲ. ಅಂತ ವಾಪಸಂದ್ರ ನಾವು ಕಾಂಗ್ರೆಸ್ ಮುಖಂಡರು ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನಕ್ಕೆ ಬಂದಿದ್ದೀವಿ. ತುಂಬ ಜನ, ತುಂಬ ಜಾಸ್ತಿ ಬ್ಯುಸಿ ಇದೆ. ತುಂಬ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವರು ಎಲ್ರಿಗೂ ಕಾಪಾಡಲಿ ಅಂತ ಆಶಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಅನಂತ ಸೇನಾಚಾರ್ಯ ಅಂತ, ತಾಲೂಕ್ ಪಂಚಾಯತಿ ಚಿತ್ರಾವತಿ ಜಾತ್ರೆ ವಿಷಯ ನಿರ್ವಾಹಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ಈ ಒಂದು ಶ್ರೀ ಕ್ಷೇತ್ರ ಸುಮಾರು 116 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲದೆ ಏಷ್ಯಾ ಖಂಡದಲ್ಲಿಯೇ ಚಕ್ರಾಕಾರದ ಪುಷ್ಕರಣಿಯನ್ನು ಹೊಂದಿರುತ್ತದೆ. ಆಮೇಲೆ ಸುಮಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಹ ಈ ಒಂದು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿಕೊಂಡು ಹೋಗಿರುವಂಥ ಪ್ರತೀತಿ ಇದೆ. ಹಾಗಾಗಿ ವರ್ಷಂಪ್ರತಿಯಿಂದ ನಮ್ಮ ತಾಲೂಕ್ ಪಂಚಾಯತಿ ವತಿಯಿಂದ ನಮ್ಮ ಬ್ರಹ್ಮರಥೋತ್ಸವ ಇತ್ಯಾದಿ ಸೇವೆಗಳನ್ನು ನಾವು ಹಮ್ಮಿಕೊಂಡು ಬರ್ತಾನೇ ಇದ್ದೀವಿ. ಇದೊಂದು ಸುಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವಾಗಿದೆ. ಜನ ಭಕ್ತಾದಿಗಳು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಅಭೀಷ್ಟಗಳನ್ನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ತುಂಬ ಖುಷಿ ತಂದಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ ಪಂಚಾಯತಿ ಆಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತುಂಬ ವ್ಯವಸ್ಥಿತವಾಗಿ ಮಾಡಿದೆ. ಆಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಯ ಇಲಾಖೆಯವರನ್ನು ಸಹಭಾಗಿತ್ವಕ್ಕೆ ತಗೊಂಡಿದ್ದೀವಿ, ಪಶುವೈದ್ಯ ಇಲಾಖೆಯವರನ್ನು ತಗೊಂಡಿದ್ದೀವಿ. ಅದೇ ರೀತಿ ಹೆಚ್ಚಿನದಾಗಿ ಒಂದು ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಸಹ ನಮಗೆ ಸಹಕಾರ ಕೊಡ್ತಾ ಇದೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಭಕ್ತಾದಿಗಳಿಗೆ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಒಂದು ಅಭಿಷ್ಟ ಇದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಎಲ್ರಿಗೂ ಒಳ್ಳೆಯದು ಆಯುರ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಈ ಬ್ರಹ್ಮರಥೋತ್ಸವ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಇದರಲ್ಲಿ ಎಷ್ಟು ಜನ ಭಕ್ತರು ಪಾಲ್ಗೊಳ್ತಾರೆ? ಸರ್, ಬ್ರಹ್ಮರಥೋತ್ಸವ ಅದೊಂದು ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಈಗ 12 ಗಂಟೆಯಿಂದ 1 ಗಂಟೆ ಒಳಗೆ ಅಂತ ಒಂದು ನಿಗದಿ ಆಗಿತ್ತು. ಆ ಅವಧಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಆಗಮಿಸಿದ್ರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಮಿಸಿದ್ರು. ಅವ್ರ ಜೊತೆಗೆ ನಮ್ಮ ಅಧೀನ ಸಿಬ್ಬಂದಿ ಎಲ್ಲ ಭಾಗವಹಿಸಿ ರಥಕ್ಕೆ ಚಾಲನೆ ಕೊಟ್ವಿ. ಅದೇ ರೀತಿ ಭಕ್ತಾದಿಗಳು ಸಹ ಚಾಲನೆ ಕೊಟ್ಟಿರ್ತಾರೆ. ತುಂಬ ವಿಜೃಂಭಣೆಯಿಂದ ನಡೆದಿದೆ. ಎಷ್ಟು ಭಕ್ತಾದಿಗಳು ಪಾಲ್ಗೊಂಡಿದ್ರು ಸರ್? ಸುಮಾರು ಅಂತ ಹೇಳ್ಬೋದು, ಒಂದು 5,000 ಭಕ್ತಾದಿಗಳು ಭಾಗವಹಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸರ್ ನಮಗೆ. ಭಕ್ತಾದಿಗಳಿಗೆ ಏನೆಲ್ಲ ಬೇಸಿಕ್ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ರೆ? ಈಗ ಕುಡಿಯುವ ನೀರು ಸೌಲಭ್ಯ ಇದೆ. ಆಮೇಲೆ ಏನಾದರೂ ಬಂದಾಗ ಅವ್ರಿಗೆ ಆರೋಗ್ಯ ಏರುಪೇರಾದಾಗ ಆರೋಗ್ಯ ಇಲಾಖೆಯವರು ಸಹಕಾರ ಇದೆ. ಆಮೇಲೆ ಪಶುಗಳಿಗೆ ಪಶುವೈದ್ಯಾಧಿಕಾರಿಗಳ ಸಹಕಾರ ಇದೆ. ಈ ರೀತಿ ಬೇಸಿಕ್ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ನಾವು. ಸರ್, ಇದು ಚಿತ್ರಾವತಿ ಜಾತ್ರೆ ಅಂದ್ರೆ ಒಂದು ಭಾರಿ ದನಗಳ ಜಾತ್ರೆ. ವರ್ಷದಿಂದ ವರ್ಷಕ್ಕೆ ಏನು ಪಶುಗಳ ಒಂದು ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಇವತ್ತು ಎಷ್ಟು ಪಶುಗಳು ಇಲ್ಲಿ ಸೇರಿದ್ವು? ಸರ್, ಅದು ಸುಮಾರು ಹೇಳ್ಬೋದು ಒಂದು 50 ಜೊತೆ ಪಶುಗಳು ಬಂದಿದೆ. ಸಾವಿರಾರು ಜೊತೆ ಬರ್ತಾ ಇದ್ವು. ರೈತರು ಸಹ ಪಶುಗಳನ್ನು ಮೇಯಿಸೋದು, ಅವುಗಳ ಆರೈಕೆ ಮಾಡೋದು ಕಡಿಮೆ ಆಗಿದೆ. ಹಾಗಾಗಿ ಅದೊಂದು ಕ್ಷೀಣತೆ ಆಗಿದೆ. ಇದೊಂದು ದುರಾದೃಷ್ಟ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ರೈತರು, ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ದನಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮೇಯಿಸಿ ಅದನ್ನು ಆರೈಕೆ ಮಾಡಿದ್ರೆ ನಾವು ಅವ್ರಿಗೂ ಸಹ ಇಲ್ಲಿ ಕರೆಸಿ ಒಂದು ಪ್ರೋತ್ಸಾಹ ಬೆಂತಟ್ಟಿ ಅವ್ರಿಗೊಂದು ವಿಶ್ ಮಾಡ್ತೀವಿ. ಅದು ಆ ಒಂದು ರೈತರ ಅಭಿಲಾಷೆ ಮೇಲೆ ಹೋಗ್ತಾ ಇದೆ ಸರ್ ಅದು.
ದೇವ್ರು ಕೊಡ್ತಾರ, ಇಲ್ಲಂತಂದ್ರೆ ಎಲ್ಲಿಂದ ತಂದು ಕೊಡ್ತಾರ? ದೇವ್ರ ಕೈ ಮುಗಿಬೇಕು. ನಾವು ಚಿಕ್ಕ ಮಕ್ಕಳಾಗಿನಿಂದ ಬರ್ತೀರಿ, ಇಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ನಾವೆಲ್ಲ ಬಂದು ಪೂಜೆ ಮಾಡಿಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಜಾತ್ರೆ. ಈ ದೇವರ ಮಹಿಮೆ ಬಗ್ಗೆ ಎಲ್ಲಿಂದ ಬಂದಿದ್ದೀರಿ ನೀವು? ನಂದು ಆಕ್ಚುಲಿ ಬಳ್ಳಾರಿ, ಬ್ಯಾಂಗ್ಳೂರಲ್ಲಿ ಇರ್ತೀನಿ. ನಮ್ಮ ರಿಲೇಟಿವ್ಸ್ ಇರೋದ್ರಿಂದ ಬಂದಿದ್ದೀನಿ. ಥ್ಯಾಂಕ್ ಯು. ಬೆಂಗಳೂರು ಕಲ್ಕೆರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು. ಹೌದಾ? ಇಲ್ಲಿನ ಮಹಿಮೆ ಬಗ್ಗೆ ಏನಾದ್ರು ಹೇಳಿದ್ರೆ? ಇಲ್ಲ, ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಯಾರಂತ ಕೇಳಿ ಬಂದಿದ್ದೀವಿ ವರ್ಷ. ಓಕೆ, ಏನೆಲ್ಲ ಮಹಿಮೆ ಇದೆ ಇಲ್ಲಿ? ಏನು ಯಾವ ರೀತಿ? ಸುಬ್ರಹ್ಮಣ್ಯ ಅಂದ್ರೆ ಆರೋಗ್ಯ ಕೊಡೋರು, ಎಲ್ರಿಗೂ ಆರೋಗ್ಯ ಕೊಡ್ತಾರೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು ವರ್ಷದಿಂದ, ನಾವು ಚಿಕ್ಕ ಹುಡುಗರಿದ್ದಾಗಿಂದ ಬರ್ತಾ ಇದ್ದೀವಿ. ನೀವು ಬೇಡಿದ ವರಗಳು ನಿಮ್ಗೆ ಅನುಕೂಲ ಆಗಿದೆಯಾ? ನಾವೇನು ವರ ಕೇಳಲ್ಲ ದೇವ್ರ ಹತ್ರ, ಯಾಕಂದ್ರೆ ದೇವ್ರೆಲ್ಲ ಕೊಟ್ಟಿರ್ತಾನೆ, ಇನ್ನೇನು ವರ ಕೇಳ್ಬೇಕು? ಮಾಡ್ದಂಗೆಲ್ಲ ಇರ್ತೈತೆ. ದೇವ್ರು ಕೊಡ್ತಾರ, ಇಲ್ಲಂತಂದ್ರೆ ಎಲ್ಲಿಂದ ತಂದು ಕೊಡ್ತಾರ? ದೇವ್ರ ಕೈ ಮುಗಿಬೇಕು. ನಾವು ಚಿಕ್ಕ ಮಕ್ಕಳಾಗಿನಿಂದ ಬರ್ತೀರಿ, ಇಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ನಾವೆಲ್ಲ ಬಂದು ಪೂಜೆ ಮಾಡಿಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ತೀವಿ. ವರ್ಷ ಬರ್ತೇವೆ. ಎಲ್ಲಿಂದ ಬಂದಿದ್ರಿ? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಏನು ಬಂದಿದ್ರಿ? ಹೌದು, ನಾವು ಏನು ವಿಶೇಷವಾಗಿ ಕೋರ್ಕೊಂತಾ ಇದ್ರಿ? ಇಲ್ಲ, ಕೋರ್ಕೊಂಡಿದ್ದೆಲ್ಲ ನಡುವೆ ಇರುತ್ತೆ. ಸೊ ಹಾಗಾಗಿ ವರ್ಷ ಚೈತ್ರ ಅಂತ ಆಗ್ತಾ ಇರುತ್ತೆ ಒಂದೊಂದು, ಅದೆಲ್ಲ ಹೇಳಕ್ಕಾಗಲ್ಲ. ಮುಖ್ಯವಾಗಿ ಏನ್ ಬೇಡ್ಕೊಂಡಿದ್ರಿ? ಏನಾಗಿದೆ? ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಜಾಸ್ತಿ ಜನ ಹೇಳ್ತಾ ಇದ್ರು ಒಳ್ಳೇದು ದೇವಸ್ಥಾನ ಹತ್ರ ಹೋಗಿ ಅಂತ. ಎಲ್ಲಿಂದ ಬಂದಿದ್ರಿ? ಮಂಚನಹಳ್ಳಿ. ಏನ್ ಸರ್ ನಿಮ್ಮ ಹೆಸರು? ಪ್ರಶಾಂತ್ ಕುಮಾರ್ ಅಂತ. ಸ್ಟಾರ್ಟ್ ಹುಟ್ಟಾಗಿಂದ ನಾನು ಸುಮಾರು 20 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, 20 ವರ್ಷದಿಂದ. ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಸರ್, ಅಷ್ಟೇ ಮೇನ್. ಕೀವಲ್ಲಿ ಮೇನ್ ವ್ಯವಸ್ಥೆ ಸರಿ ಇಲ್ಲ. ವರ್ಷ ನೋಡ್ತಾನೆ ಇರ್ತೀರಲ್ಲ, ಮೇನ್ ವ್ಯವಸ್ಥೆ ಮಾಡ್ಬೇಕು. ಮೇನು ಗೌರ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಮಾಡಿ ಎಲ್ಲ ಜನಗಳಿಗೆ ತೊಂದರೆ ಆ ಥರ ಮಾಡಬೇಕು. ಮೇನ್ ಅದು ವ್ಯವಸ್ಥೆ ಇಲ್ಲ. ಅಲ್ಲ, ನೀವು ಬೇಡ್ಕೊಳ್ಳೋಂಥ ವ್ಯವಸ್ಥೆಯಲ್ಲಿ ಏನೇನು ಆಗ್ಬೇಕು? ಸರ್ ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಸರಿ ಇಲ್ಲ. ಮೇನು ನೋಡಿ, ಒಂದು ತೆಂಗಿನಕಾಯಿ ಹೊಡೆಯಕ್ಕೆ 10 ರೂಪಾಯಿ ತಗೊಂತಾ ಇದ್ದಾರೆ, ಒಂದು ಕಾಯಿ ಹೊಡೆಯಕ್ಕೆ 10 ರೂಪಾಯಿ, ಎಲ್ಲ ದಂಧೆ ಮಾಡ್ತಾ ಇದ್ದಾರೆ ಅಷ್ಟೇ. ಮಕ್ಕಳಾಗ್ಬೇಕಂತ ಹೇಳಿದ್ವಿ. ಪಾತೂರು ಇಲ್ಲಿ ದೇವಸ್ಥಾನ ದರ್ಶನ ಮಾಡಕ್ ಬರ್ತಾ ಇದ್ರಿ. ಹೌದಾ? ಈ ಮಗುನ್ ತಕ ಅಲ್ಲ, ತಗೊಂತೀವಿ. ವರ್ಷ ಬರ್ತೀರಾ? ವರ್ಷನೂ ಬರ್ತೀರಿ. ಏನೆಲ್ಲ ಬೇಡ್ಕೊಂಡಿದ್ದೀರಿ ನೀವು? ನಾವ್ ಏನ್ ಬೇಡ್ಕೊಂಡಿದ್ದೆ, ಪೂಜೆ ಮಾಡ್ಬೇಕು, ದೇವ್ರ ಒಳ್ಳೇದ್ ಮಾಡ್ಬೇಕು ಅಂತ ನಾವ್ ಬೇಡ್ಕೊಂಡಿದ್ವಿ. ಅಲ್ಲ, ಬಾಳೆಹಣ್ಣೆಲ್ಲ ಎಸಿದಿರಲ್ಲ ತೇರ್ಗೆ, ಏನಕ್ಕೋಸ್ಕರ ಎಸೆಯೋದು? ಏನೋ ಎಂಟು ಮುಖಗಳು ಬರ್ತದ, ಕ್ಯೂಗ್ಲಾಗ ಸೊರೆಯೋದು, ಅದು ಇದು ಸುಬ್ರಹ್ಮಣ್ಯ ಸ್ವಾಮಿ ನಾವು ಬಂದು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು. ಈ ಭಾಗದಲ್ಲಿ ಇದು ಎಷ್ಟನೇ ಜಾತ್ರೆ? ಇದು ನಾವು ಬಂದಾಗ ಒಂದು 15ನೇ ಜಾತ್ರೆಯಿಂದ ಬರ್ತಾ ಇದ್ದೀವಿ. ಅಷ್ಟು ಅಲ್ಲ ಈಗ ಇದು ಈ ಭಾಗದಲ್ಲಿ ಆಗುತ್ತಲ್ಲ, ಅಷ್ಟು ಜಾತ್ರೆ ಯಾವುದು? ಯಾವ್ದು? ಚಿತ್ರಾವತಿ. ಹೌದಾ? ಓಕೆ. ಮುಂಚೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ದನಗಳ ಜಾತ್ರೆ ಎಲ್ಲ ನಡೀತಿತ್ತು. ಈಗ ಹೆಂಗಿರೋ ದನಗಳು? ದನಗಳ ಇವಾಗೆಲ್ಲ ಕಮ್ಮಿ ಆಗ್ಯಾದ. ಆವಾಗ ದನಗಳು ಜಾಸ್ತಿ ಇರೋದು, ನಾವು ಎತ್ತುಗಳು ಅವು ಎಲ್ಲ ಹೊಡ್ಕೊಂಡ್ಬಂದು ತಗೊಂಡವ್ರು. ಆವಾಗ ಬಂದು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಯಾರ. ಕರಗಪ್ಪ ಅಂತ. ಅಲ್ಲ, ಮಾತಾಡ ಪರವಾಗಿಲ್ಲ. ಅಜ್ವಾರದಿಂದ. ಅಜ್ವಾರದಿಂದ ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಇಲ್ಲ ಸರ್, ನಾವು ಚಿಕ್ಕ ಮಗುವಿಂದ ಬರ್ತೀವಿ ಸರ್. ನಮ್ದು ಚಿಕ್ಕಬಳ್ಳಾಪುರ ನೇಟಿವ್ ಪ್ಲೇಸು, ಹಂಗಾಗಿ ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ ಅಣ್ಣ, ನೀವೆಲ್ಲಿಂದ? ಇಲ್ಲ ಏನೇನು ನಿಮ್ಗೆ ಅನುಕೂಲ ಆಗಿದೆ? ಏನಿಲ್ಲ, ಪೂಜೆ ಬರ್ತೀವಿ. ವರ್ಷನೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಏನು ಇದ್ರ ವಿಶೇಷತೆ ಏನು? ದೇವರು ಅನ್ನಿದ್ದು ಒಳ್ಳೇದಾಗುತ್ತೆ ಅಂತ ನಂಬಿಕೊಂಡು ಒಳ್ಳೇದಾಗತ್ತೆ ಇಲ್ಲಿ ಬಂದ್ರೆ. ನಾವು 30 ವರ್ಷದಿಂದ ಬರ್ತೀವಿ.